ದಯವಿಟ್ಟು ಇಷ್ಟೊಂದೆಲ್ಲ ಮರ್ಯಾದೆ ಕೊಟ್ಬಿಟ್ಟು ನಂಗೆ ಭಯ ಆಗುತ್ತೆ ಪ್ಲೀಸ್. ಮುಂದೆ ವ್ಲಾಗ್ ಮಾಡ್ತಿಲ್ಲ, ನೀನ್ ವ್ಲಾಗ್ ಮಾಡ್ಕೊಂಡು ದೇವಿನ ರಿಸೀವ್ ಮಾಡೋದಕ್ಕೆ ಗೋಬಿ ಹೋಗ್ತೀನಿ. ಆಮೇಲೆ ಇವಳಿಗೋಸ್ಕರ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀನಿ. ಎಲ್ಲ ಕೈ ನೋವು ಬಂತಂತೆ ವ್ಲಾಗ್ ಮಾಡಿ ಅಯ್ಯೋ ನಿಮ್ಗೊಂದು ಕತೆ ಹೇಳ್ಬೇಕು ಗೈಸ್. ಎಷ್ಟೊಂದ್ಸಲ ರಿಗ್ರೆಟ್ ಮಾಡಿದ್ದೆ. ಒಂದೊಂದ್ಸತಿ ಅನ್ಸುತ್ತೆ ಯಾರ್ದಾರು ಕಾರ್ ಜೀವನದಲ್ಲಿ ತುಂಬಾ ಅರ್ದು ಕುಡಿದು ಕೊಡಲೆ ಬೇಡ ನೀನು ಪೋಸು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಭವ್ಯ ಗೌಡ. ಹಾಯ್ ಭವ್ಯ. ಪ್ಲೀಸ್ ದಯವಿಟ್ಟು ಇಷ್ಟೊಂದೆಲ್ಲ ಮರ್ಯಾದೆ ಕೊಟ್ಬಿಟ್ಟು ನಂಗೆ ಭಯ ಆಗುತ್ತೆ ಪ್ಲೀಸ್. ಇವ್ ಚಾನಲ್ ಅಂತ ಹೇಳಿ ಇಷ್ಟೊಂದೆಲ್ಲ ಮರ್ಯಾದೆಯಾ? ಆ್ಯಕ್ಚುಲಿ ನಾನು ಮರ್ಯಾದೆ ಕೊಡೋದಕ್ಕಿಂತ ಅವಳು ನನಗೆ ಮರ್ಯಾದೆ ಕೊಡಬೇಕು. ಆದರೆ ಅವಳು ಒಂದು ದಿನನೂ ಅಕ್ಕ ಅಂತ ಒಂದು ಮರ್ಯಾದೆ ಇಲ್ಲದೆ ಮಾತಾಡ್ತಾಳೆ ನನ್ನ ಹತ್ರ. ಇದೆಲ್ಲ ಹೇಳ್ಬಾರ್ದು, ಸೀಕ್ರೆಟ್. ಓಕೆ, ಸೊ ಭವ್ಯ ಹೆಂಗ್ ಅನಿಸ್ತಾ ಇದೆ ನಾನು ಯೂಟ್ಯೂಬ್ ಶುರು ಮಾಡಿರೋದ್ರಿಂದ? ನೀನು ಇಲ್ಲಿ ಮಾತಾಡ್ದಲ್ಲಿ ಅಲ್ಲೂ ಮಾತಾಡಿದ್ ಹೆಂಗಪ್ಪ ನಾನು ಕೇಳಿಸ್ಕೊಳ್ಳಿ ಅಂತ ಅನ್ಸ್ತಿದೆ. ಖುಷಿ ಪಡ್ಬೇಕು. ಆಲ್ ದ ವೆರಿ ಬೆಸ್ಟ್. ಅವಳ ಮಾತನ್ನ ನಾನಲ್ಲ, ನೀವು ಕೂಡ ಕೇಳಿಸ್ಕೊಳ್ಳಿ, ಆನಂದ ಪಡಿ. ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಹರ್. ಯಾವ ರೀತಿ ನನ್ನ ಚಾನಲಲ್ಲೂ ಅವಳಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ತುಂಬ ಕಾಮೆಂಟ್ ಸೆಕ್ಷನ್ ಎಲ್ಲ ಕಾಮೆಂಟ್ ಹಾಕ್ತಿದ್ರೆ ನೀವು ಸಪ್ರೇಟಾಗಿ ಶುರು ಮಾಡಿ ಅಂತ. ಸೊ ಫೈನಲಿ ನಿಮ್ಮ ಆಸೆ ಪ್ರಕಾರ ನಿಮ್ಮ ತಲೆ ತಿನ್ನೋದಕ್ಕೆ ಸಪ್ರೇಟಾಗಿ ಓಪನ್ ಮಾಡಿದ್ದಾಳೆ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲದನ್ನು ಅವಳ ಮೇಲೆ ಇಡಿ ಅಂತ ತೋರಿಸಿ. ಸೊ ಅರ್ಧಕ್ಕರ್ಧ ನನ್ನ ವ್ಲಾಗಲ್ಲಿ ಇವಳೇ ಇರ್ತಾಳೆ. ಸೊ ತಲೆ ಕೆಡ್ಸ್ಕೋಬೇಡಿ. ಇಲ್ಲ ಅಂದ್ರೂ ಪರವಾಗಿಲ್ಲ, ನಂದೇ ವ್ಲಾಗ್ ಮಾಡ್ತಿಲ್ಲ, ನಿನ್ ವ್ಲಾಗ್ ಮಾಡ್ಕೊಂಡು ನಾನು ಬರ್ತೀನಿ. ಇಲ್ಲ, ಅವಳ ವ್ಲಾಗಲ್ಲೂ ಎಷ್ಟು ಹೆಲ್ಪ್ ಮಾಡಿಲ್ವಾ ನಾನು? ಎಷ್ಟು ಚೆನ್ನಾಗಿ ಅವಳ ವ್ಲಾಗ್ನೆಲ್ಲ ನಾನು ಮಾತಾಡಿ ಪ್ರೋತ್ಸಾಹಿಸಿ, ಅವಳದು ಏನದು ಚಾನಲಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಅಕ್ಕ ಅಂತ ಎಷ್ಟು ಚೆನ್ನಾಗಿ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಇದಕ್ಕೆಲ್ಲ ಚಾನಲಲ್ಲಿ ಮೈ ಗಾಡ್ ಭವ್ಯ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತಾರೆ. ಇರ್ಲಿ, ಇಟ್ಸ್ ಓಕೆ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಇವತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಸಮಥಿಂಗ್ ಸ್ಪೆಷಲ್ ಇಸ್ ಹ್ಯಾಪನಿಂಗ್ ಟುಡೇ. ಇದು ತುಂಬ ದೊಡ್ಡದು ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಎವ್ರಿ ಬೇಬಿ ಸ್ಟೆಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಜರ್ನಿ. ಇದು ನಂದೊಂದು ಬೇಬಿ ಸ್ಟೆಪ್ಪು. ಸೊ ಇದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದನೂ ಬೇಕು. ಆಲ್ರೆಡಿ ಒಂದು ಇಟ್ಟಿದ್ದಾಯ್ತು. ಹಾಂ ಹೌದು, ನಮ್ಮ ಹೌಸ್ ಆಫ್ ಫ್ಲಾರು. ಇದು ಅದ್ರ ಜೊತೆಗೇನೆ ಇದು ಒಂಥರ ಸೆಕೆಂಡ್ ವರ್ಷನ್ ಆಫ್ ಬೇಬಿ. ಹಾಂ, ಸೊ ಅದನ್ನು ರಿಸೀವ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಬೇಬಿನ. ಖುಷಿ ಆಗ್ತಾ ಇದೆ, ಮಾತು ಬರ್ತಾ ಇಲ್ಲ. ಬೇಬಿನ ರಿಸೀವ್ ಮಾಡೋದಕ್ಕೆ ಗೋಬಿ ಹೋಗ್ತೀನಿ. ಇದನ್ನೆಲ್ಲ ಕಟ್ ಮಾಡ್ತಾ ಇದೀನಿ ನಾನು, ರಿಪೋರ್ಟ್ ಮಾಡ್ತೀನಿ. ಇವಳು ಏನೇನೋ ಮಾತಾಡ್ತಾಳೆ, ಅದನ್ನೆಲ್ಲ ಕೇಳಿಸ್ಕೋಬೇಡಿ. ಸೊ ನಾನು ಹೇಳ್ದಂಗೆ ಲಾಸ್ಟ್ ವ್ಲಾಗ್, ಈ ವ್ಲಾಗಲ್ಲಿ ಅದ್ರ ಬಗ್ಗೆನೇ ತೋರಿಸ್ಕೊಡ್ತೀನಿ ಏನು ನಾವು ರಿಸೀವ್ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟು ಖುಷಿಯಲ್ಲಿದ್ದೀವಿ. ಇವತ್ತು ಆ್ಯಕ್ಚುಲಿ ನಮ್ಮ ಮಮ್ಮಿನ ಮಿಸ್ ಮಾಡ್ತಾ ಇದ್ದೀನಿ, ಆಮೇಲೆ ನನ್ನ ತಂಗಿನ ಮಿಸ್ ಮಾಡ್ತಾ ಇದ್ದೀನಿ. ಇವರಿಬ್ರು ಬಂದಿಲ್ಲ. ಒಂದು ಆ್ಯಕ್ಚುಲಿ ಅವಳು ಥ್ಯಾಂಕ್ಫುಲ್ ಆಗಿರ್ಬೇಕು ನನಗೆ. ಯಾಕಂದರೆ ನಂಗೆ ಗೊತ್ತಾಯ್ತು ಇವಳು ಯಾವ ಪಾಯಿಂಟಿಗೆ ಬರ್ತಾಳೆ ನನಗೆ. ಯಾಕಂದರೆ ನೆನ್ನೆ ನೈಟ್ ಫುಲ್ ಶೂಟ್ ಇತ್ತು. ಬೆಳಗ್ಗೆ ಒಂದು 6 ಗಂಟೆ 6:30 ಮಲ್ಕೊಂಡಿದ್ದಾಳೆ. ಅದರಲ್ಲೂ ಎಬ್ಸಿದ್ನಲ್ಲ, ಸೊ ಟಾರ್ಚರ್ ಕೊಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದಾಳೆ. ಸೊ ಬಟ್ ಇಟ್ಸ್ ಓಕೆ, ಅವ್ರು ಇದೆಲ್ಲ ಮಾಡಬೇಕಲ್ವಾ. ನಾನು ಅವಳದು ಎಷ್ಟೋ ಸತಿ ಇವಳಿಗೋಸ್ಕರ ಅರ್ಧ ನೈಟಲ್ಲೇ ಎದ್ದಿದ್ದೀನಿ. ಆಮೇಲೆ ಇವಳಿಗೋಸ್ಕರ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅದೆಲ್ಲ ಯಾರಿಗೆ ಹೇಳೋಣ ಹೇಳಿ. ಸೊ ಖುಷಿ ಆಗ್ತಿದ್ಯಾ? ಇವತ್ತು ಅದು ಆ್ಯಕ್ಚುಲಿ ಇವಳ ಕೈಯಲ್ಲಿನೇ ರಿಸೀವ್ ಮಾಡಿಸ್ತಾ ಇದ್ದೀನಿ. ಅದು ಇನ್ನೂ ಖುಷಿ ಇದೆ ನಂಗೆ ಆ್ಯಕ್ಚುಲಿ. ಯಪ್ಪ, ಈ ನಗುಗೆ ಕಾರಣವೇನು ಅಂತ ಹೇಳ್ತೀರಾ? ನನಗೆ ಅಂದರೆ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ. ಏನೋ ಹೇಳ್ತಾ ಇದ್ರಿ ನೀವು? ಎಸ್, ಅಂದರೆ ಖುಷಿ ಆಗುತ್ತೆ. ಯಾಕಂದರೆ ದಿವ್ಯಾ ಸ್ವಲ್ಪ ನಿರ್ಧಾರಗಳನ್ನ ತಗೊಳಿದ್ರೆ ಸ್ವಲ್ಪ ಒಂದು ಸ್ಟೆಪ್ ಹಿಂದೆ, ಅಂದರೆ ಸ್ವಲ್ಪ ಭಯ ಜಾಸ್ತಿ. ಭಯ ಅನ್ನೋದಕ್ಕಿನ್ನ ಯಾರಿಗೂ ತಗೋತಾರೆ ಇದನ್ನೆಲ್ಲ, ಸುಮ್ಮನೆ ಆರಾಮಾಗಿರೋಣ ಅಂದರೆ ಏನೇ ಒಂದು ತುಂಬ ಡೆಪ್ತ್ ಆಗಿ ಹೋಗಲ್ಲ ಅವಳು. ಆರಾಮಾಗಿ ಪೀಸ್ಫುಲ್ ಆಗಿರ್ಬೇಕು, ನಾನು ಎಂಜಾಯ್ ಮಾಡಬೇಕು, ತಗೊಂಬಾರ್ದು, ನೋ ರಿಸ್ಕ್ ಅಂತಾಳೆ. ಆಕ್ಚುಲಿ ರಸ್ಕ್ ತಿಂದು ರಿಸ್ಕ್ ತಗೊಂಡ್ಬೇಕು ನನ್ನ ಪ್ರಕಾರ. ಸೊ ಇವಾಗ ಒಂದು ರಸ್ಕ್ ನ ಆಲ್ರೆಡಿ ಕೊಟ್ಟಿದ್ದೆ, ಇನ್ನೊಂದು ರಸ್ಕ್ ನ ತಗೊಂಡಿದ್ದಾಳೆ. ಸೊ ವೆರಿ ಹ್ಯಾಪಿ, ಖುಷಿ ಇದೆ. ಇವಳು ಹೊಸ ಕಾರ್ ಬಂದ್ರು, ಫುಲ್ಲು ಒಂದು ಟ್ರಿಪ್ ಕರ್ಕೊಂಡು ಹೋಗಿಲ್ಲ. ಹೊಸ ಕಾರ್ ತಗೊಂಡು ಇವಳು ಟ್ರಿಪ್ ಹೊಡಿಯೋಕೆ ಟೈಮ್ ಸಾಲ್ತಿಲ್ಲ. ನೀವು ಅದನ್ನು ಕೇಳಿದ್ರೆ ಲಾಸ್ಟ್ ವ್ಲಾಗಲ್ಲಿ ನನ್ನ ಎಲ್ಲರೂ ಕ್ವಶನ್ ಮಾಡಿದ್ದಾರೆ, ಯಾಕೆ ಭವ್ಯ ಅವರು ನಿಮ್ನ ಬಿಟ್ಟು ಹೋಗಿದ್ದಾರೆ ಅಂತ. ಯಾಕೆ ಅಂದ್ರೆ ಇಬ್ರು ಒಟ್ಟಿಗೆ ಹೋದ್ರೆ ಹೌಸ್ ಆಫ್ ಫ್ಲವರ್ಸ್ ನಡೆಸೋರು ಯಾರು? ಸೊ ಆನ್ಸರ್ ಕೊಟ್ಟಿದ್ದು. ಸೊ ಒಂದು ನಾನ್ ಇರ್ಬೇಕು, ಇಲ್ಲ ದಿವ್ಯಾ ಗೌಡ ಇರ್ಬೇಕು. ಸೊ ಇಬ್ರು ಹೋಗ್ಬಿಟ್ರೆ ಹಿಂಗ್ ನಡ್ಸೋದು ನಾವು ಬಿಸ್ನೆಸ್ ಹೆಂಗೆ?
ದುಡ್ಡು ಮಾಡೋದು ಹಿಂಗೆ ಎಲ್ರಿಗೂ ನಾನು ನಿಮ್ಗೆ ಏನ್ ಹೇಳ್ದೆ ಲಾಸ್ಟ್ ಬ್ಲಾಗ್ ಅಲ್ಲಿ ಅವಳು ಇದೇ ಆ ತರ ಆನ್ಸರ್ ಮಾಡ್ತಾರೆ ಅಂತ ಹೇಳಿಲ್ವಾ? ಅದೇ ಆನ್ಸರೇ ಬಂತು ನಂಗೆ ಗೊತ್ತು. ಅವಳು ಇನ್ನೇ ಮದುವೆ ಆಗ್ತಾಳೆ ಫರ್ದರ್ ಡೇಸ್ ಅಲ್ಲಿ ಅವ್ರ ಗಂಡನ ಜೊತೆ ಹೋಗ್ಲಿ ಬಿಡಿ. ಯಾಕೆ ಯಾವಾಗ ನೀವೇ ಹೇಳ್ತಿದ್ರಿ ಯಾಕೆ ನಿಮ್ಮ ಅಕ್ಕನ ತಂಗಿನ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತೀರಾ? ಹಿಂಗೆಲ್ಲ ನೀವು ಅಂದಿರಕ್ ಚಾನ್ಸ್ ಇಲ್ಲ ನಂಗೆ ಗೊತ್ತು. ಸುಮ್ಮನೆ ಎಂಜಾಯ್ ಮೈ ಟೈಮ್. ಅವ್ರಿಗೆ ಆಕ್ಚುಲಿ ಕೈ ನೋವು ಬಂತಂತೆ ವ್ಲಾಗ್ ಮಾಡಿ ಮಾಡಿ, ಅದಕ್ಕೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತಾ ಇದ್ದಾಳೆ. ನಾವು ನೈಂಡಲ್ಲಿ ಅಂಡರ್ ಗ್ರೌಂಡ್ ನೋಡಿಲ್ಲ ಇಲ್ಲಿ. ಅವ್ರು ನಮ್ ಜನ ಇಲ್ಲ, ನಾನು ಭವ್ಯನ್ ಕಾರ್ ತೋರ್ಸೋಣ, ಅವಳು ಡ್ರೈವಿಂಗ್ ತೋರ್ಸೋಣ, ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಿದ್ದಾಳೆ. ಆಕ್ಚುಲಿ ನಂಗೆ ಭವ್ಯ ಒಂದು ಡ್ರೈವಿಂಗ್ ಸ್ಕಿಲ್ಸು ಎಷ್ಟು ಇಂಪ್ರೂವ್ ಆಗಿದೆ ನಾನು ನಂಬಕ್ಕೆ ಆಗ್ತಿಲ್ಲ. ನಾನು ಮುಂಚೆ ಎಲ್ಲ ಟೂ ವೀಲರಲ್ಲಿ ಹೆಂಗ್ ಗೊತ್ತಾ ಇವಳು, ಯಪ್ಪ ಇವಳು ಟೂ ವೀಲರ್ ಓಡಿಸೋದು ನೋಡಿದ್ರೆ ನಂಗೆ ಭಯ ಆಗ್ತೈತಿ, ಹಿಂದೆಗಡೆ ಕೂತ್ಕೋಬೇಕಾ ಅಂತ ಅನಿಸ್ತಾಯಿತ್ತು. ನಾನು ಹೋಗ್ತಾ ಇರ್ಲಿಲ್ಲ ಇವಳ ಜೊತೆಗೆ. ಬಟ್ ನಾನು ತುಂಬಾ ರ್ಯಾಶ್ ಆಗಿ ಓಡಿಸ್ತಿದ್ದೆ. ರ್ಯಾಶ್ ಆಗು ಅಲ್ಲ, ರ್ಯಾಶ್ ಆಗಿ ಇಸ್ ಡಿಫ್ರೆಂಟ್. ಇವಳು ಏನ್ ಮಾಡ್ತಿದ್ಲು ಗೊತ್ತಾ, ಹೆಂಗ್ ನುಗ್ಸ್ತಾಳೆ ಅಂದ್ರೆ ಈ ಹುಡುಗರು ಗಾಡಿ ನುಗ್ಸಲ್ವಾ ಹಂಗ್ ನುಗ್ಸ್ತಾ ಇಲ್ಲ, ಅದಕ್ಕೆ ಹೋಗ್ತಾ ಇರ್ಲಿಲ್ಲ. ಈಗ ಕಾರ್ ಡ್ರೈವಿಂಗ್ ಅಲ್ಲಿ ನನ್ಗೆ ಎಷ್ಟು ಶಾಕ್ ಆಗಿದ್ದೀನಿ ಅಂತಂದ್ರೆ, ಏನ್ ಕ್ರೇಜಿಯಾಗಿ ಓಡಿಸ್ತಾಳೆ ಅಂದ್ರೆ ಚೆನ್ನಾಗಿ ಓಡಿಸ್ತಾಳೆ. ಸೊ ಇದನ್ನೆಲ್ಲ ಕಾರ್ ತಗೊಂಡೇ ಕಲ್ತಿದ್ದಲ್ಲ. ಮುಂಚೆ ಓಡಿಸ್ತಾ ಇದ್ಲು, ಆದ್ರೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೆಂಗೆ ಅಂದ್ರೆ ಭಯ ಪಡೋಳು ಸ್ವಲ್ಪ ರಿವರ್ಸು. ಆಮೇಲೆ ಇವಳಿಗೆ ಸ್ವಲ್ಪ ಗೇರ್ದೊಂದು ಪ್ರಾಬ್ಲಮ್ ಇರೋದಕ್ಕೆ ಆಟೋಮೆಟಿಕ್ ಮ್ಯಾನ್ಯುಯಲ್ ಅಲ್ಲಿ ಕಲ್ತು ಈಗ ಆಟೋಮೆಟಿಕ್ ಈ ಸಿಟಿಯಲ್ಲಿ ನಾವು ಖಂಡಿತವಾಗಲೂ ಫಸ್ಟ್ ನಾನು ಚೂಸ್ ಮಾಡಿದ್ದು i20 N-Line, ಬಟ್ ದಿಸ್ ಇಸ್ i20 ಓನ್ಲಿ. ಬಟ್ N-Line ಬೇಡ ಅಂತ ಇದ್ಯಾವುದು ಸ್ಕೋಡಾ ಚೂಸ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿ ಎಸ್ ಸ್ಕೋಡಾ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಇವಳು ಕಾರ್ ಚೆನ್ನಾಗಿ ಓಡಿಸ್ತಿದ್ದಾಳೆ. ಇವಳ ಹತ್ರ ಹೇಳ್ಸ್ಕೊಳ್ಳಿ ಅಂತಲ್ಲ ಮತ್ತೆ ದಯವಿಟ್ಟು ಹೇಳ್ಬೇಕು. ಅಯ್ಯೋ ನಿಮ್ಗೊಂದು ಕತೆ ಹೇಳ್ಬೇಕು ಗೈಸ್. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಕ್ಕಂಗೆ ಸೈಕಲ್ ಕಲಿಸ್ಬೇಕು ಅಂತ ನನ್ನ ಬಾಡಿಗೆಗೆ ಸೈಕಲ್ ಎಲ್ಲ ತಗೊಂಡ್ ಬಂದು ₹2 ಸೈಕಲ್ ಅವಾಗ ₹2 ಕೊಟ್ಟು ಅವ್ರಿಗೆ ಸ್ಕ್ಯಾಮ್ ಮಾಡಿ, ಅಂಕಲ್ ನಾನು ಓಡ್ಸೇ ಇಲ್ಲ ಅಂಕಲ್ ಅಂತ 4 ಅವರ್ ಎಲ್ಲ ನಾನು ಇಟ್ಕೊಂಡು 1 ಅವರ್ಗೆ ₹2 ಅದು ಸ್ಕ್ಯಾಮ್ ಮಾಡಿ ಅವ್ರಿಗೆ ನಾನು ಇಲ್ಲಿ ಬಂದ್ರೆ ಅಕ್ಕಂಗೆ ಅಪ್ಪಲ್ಲಿ ನಾನು ತೊಳ್ಬೇಕಿತ್ತು, ಡೌನಲ್ಲಿ ಇಟ್ಕೋಬೇಕಿತ್ತು. ಯಾವ ರೀತಿ ಸೈಕಲ್ ಕಲಿಯೋದು? ನಾನು ನೋಡ್ದೆ 1 ದಿನ 2 ದಿನ 4 ದಿನ ಹೇಳ್ಕೊಟ್ಟೆ. ಕೊನೆಗೆ ಗೊತ್ತಾಯ್ತು ಜೀವನದಲ್ಲಿ ಇವಳು ಕಲಿಯಲ್ಲ, ಓಕೆ ಬಾಯ್ ಅಂತೇಳಿ ನಾನೇ ಸೈಕಲ್ ₹2 ಕೊಟ್ಟು ಅದನ್ನು ಇದುವರೆಗೂ ನಮ್ಮ ಮಮ್ಮಿನೂ ಬೈತಾರೆ, ಎಲ್ಲರೂ ಬೈತಾರೆ ನಂಗೆ. ಅಟ್ಲೀಸ್ಟ್ ಟೂ ವೀಲರ್ ಕಲಿ. ಮನೆಯಲ್ಲಿ ದಿವ್ಯಾ ವರ್ಷಿಣಿ ಅಂತೂ ಏನ್ ಗಾಡಿ ಕಲ್ತಿಲ್ಲ, ಕಾರ್ ಕಲ್ತಿಲ್ಲ, ಫೋರ್ಸ್ ಮಾಡಿ 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 ಒಳ್ಳೆ ತುಂಬಾ ಓವರ್ ಸ್ಪೂನ್ ಫೀಡಿಂಗ್ ಮಾಡ್ಬಿಟ್ರು ನಮ್ಮಲ್ಲಿ. ಸ್ಪೂನ್ ಫೀಡಿಂಗ್ ಮಾಡ್ಬಿಟ್ಟಿದ್ದಾರೆ ನಮ್ಮನೇಲಿ. ಇಟ್ಸ್ ಓಕೆ. ಏನ್ ಗೊತ್ತಾ, ನಂಗೆ ಇಷ್ಟ ಇಲ್ಲ ಟೂ ವೀಲರ್ ಕಲಿಯಕ್ಕೆ ಅಷ್ಟೇ. ದಟ್ ಈಸ್ ಇಟ್. ಯು ನಮ್ಮ ಮನ್ಸಲ್ಲಿ ಆದ್ರೆ ಎಷ್ಟೊಂದ್ಸಲ ಅನ್ಸಿಲ್ವಾ ನಿಂಗೆ ನಾನು ಕಲಿಬೇಕಿತ್ತು ಅಂತ? ಎಷ್ಟೊಂದ್ಸಲ ರಿಗ್ರೆಟ್ ಮಾಡಿದ್ದೆ. ಒಂದೊಂದ್ಸತಿ ಅನ್ಸುತ್ತೆ. ಯಾಕಂದ್ರೆ ಒಂದೊಂದ್ಸತಿ ಏನಾದ್ರೂ ಹೋಗ್ಲೇಬೇಕಿರೋ ಪರಿಸ್ಥಿತಿ ಅಥವಾ ಎಲ್ಲಾದ್ರೂ ಹೋಗೋ ಅರ್ಜೆಂಟಲ್ಲಿ ಇರ್ತೀವಿ, ಕಂಪ್ಲೀಟ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಆಮೇಲೆ ಕೆಲವೊಂದೊಂದ್ಸತಿ ಏನ್ ಗೊತ್ತಾ, ನನ್ನ ಕಸಿನ್ಸ್ ಎಲ್ಲ ಅವಾಗ ಈ ಟೂ ವೀಲರ್ ಅಲ್ಲೆಲ್ಲ ಹೋಗ್ಬೇಕು ಅಂತಂದ್ರೆ ಎಲ್ಲರೂ ಟೂ ವೀಲರ್ ಅಲ್ಲಿ ಎಷ್ಟು ಮಜಾ ಮಾಡ್ತಿದ್ವಿ ಅಂದ್ರೆ ಬರೀ ಟೂ ವೀಲರ್ ಅಲ್ಲೇ ತಿರುಗ್ತಿದ್ದು. ಇವಳು ನಮ್ ಬರಲ್ಲ ಟೂ ವೀಲರ್ ಅಲ್ಲಿ, ನಾನು ಕೂತ್ಕೊಳ್ಳೋದ, ನಂಗೆ ಬಿಸ್ಲು ಫುಲ್ ಇರಿಟೇಟ್ ಮಾಡೋಳು. ನಮ್ ಟ್ರಿಪ್ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಒಂದ್ಸಲ ಮಾತ್ರ ಫೋರ್ಸ್ ಮಾಡಿ ನಂದಿ ಹಿಲ್ಸಿಗೆ ಹೋಗಿದ್ವಿ. ದಟ್ ವಾಸ್ ದ ಕ್ರೇಜಿಯೆಸ್ಟ್ ಟ್ರಿಪ್. ಅದು ಬೈಕಲ್ಲಿ ಎಲ್ರು. ಈಗ ಎಲ್ಲರೂ ಎಲ್ಲರ ಲೈಫಲ್ಲೂ ಬಿಸಿ ಆಗ್ಬಿಟ್ಟಿದ್ದಾರೆ. ಮುಂಚೆ ಅಂದ್ರೆ ಎಲ್ಲಿಂದ ಟೈಮ್ ಸಿಗ್ತಾ ಇತ್ತು ಗೊತ್ತಿಲ್ಲ, ಖರ್ಚು ಮಾಡಕ್ ದುಡ್ಡು ಎಲ್ಲಿಂದ ಆಯ್ತು ಗೊತ್ತಿಲ್ಲ, ಬಟ್ ಇರ್ತಾ ಇತ್ತು. ಬಟ್ ಅವಾಗ ಅಂದ್ರೆ ಒಂದು 6 years ಬ್ಯಾಕ್ 7 ಅಂದ್ರೆ ಎಲ್ಲ ಕಾಸ್ಟ್ ಸ್ವಲ್ಪ ಕಡಿಮೆ ಇತ್ತು. ಸೊ ನಮ್ಗೆ ಅವಾಗ ಎಲ್ಲದನ್ನು ಮ್ಯಾನೇಜ್ ಮಾಡಿ ಎಲ್ಲದನ್ನು ಕೂಡ ಹಾಕೊಂಡು ಅಂದ್ರೆ ಜೀವನ ಒಂದು ಸಾಕ್ಸೋದಕ್ಕೆ ಅಪ್ಪ ಸಾಕು ಅನ್ಸಿತ್ತು. ಬಟ್ ಇವಾಗ ಎಷ್ಟೇ ದುಡ್ಡಿದ್ರು ಜೀವನ ಸಾಕ್ಸಕ್ ಆಗಲ್ಲ. ಅವಾಗಂತೂ ಚೆನ್ನಾಗಿತ್ತಪ್ಪ ನಿಜವಾಗ್ಲು. ಈಗ ಬಟ್ ಇಟ್ಸ್ ಓಕೆ, ಸ್ಟಿಲ್ ಇಟ್ಸ್ ಫೈನ್. ಇದೆಲ್ಲ ಸುಮಾರು ಸ್ಟೋರೀಸ್ ಎಲ್ಲ ಮಾತಾಡಬೇಕು ಅಂದರೆ ಸುಮಾರು ಟೈಮ್ ಆಗುತ್ತೆ. ವ್ಲಾಗ್ ಮಾಡೋ ಜೋಶಲ್ಲಿ ರೂಟ್ನೇ ಮರ್ತೀವಳೆ ಆಯಿತಾ. 3 minutes ಇದ್ದಿದ್ದು ಲೊಕೇಶನ್ನ 7 minutes ಮಾಡಿದ್ಲಿ ಇವಾಗ. ಮತ್ತೆ ಅಲ್ಲಿ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಳು ಆನ್ ಟೈಮಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ನನ್ನ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಆಗುತ್ತೆ. ಭವ್ಯ ಇದೊಂದು ಮ್ಯಾಟ್ರ್ ನಾನು ಹೇಳ್ತೀನಿ. ಭವ್ಯ ಇಷ್ಟು ಮಾತಾಡ್ತಾಳಲ್ಲ, ಎಷ್ಟೇ ಕಾರ್ ಓಡಿಸ್ಲಿ ಎಷ್ಟೇ ಗಾಡಿ ಓಡಿಸ್ಲಿ, ರೂಟ್ ಮ್ಯಾಪ್ ಮಾತ್ರ ಅವಳಿಗೆ ಗೊತ್ತಾಗ್ಬಿಟ್ರೆ ಇವತ್ತು ನನ್ಗೇನು ಗೊತ್ತಾ, ಅಟ್ಲೀಸ್ಟ್ ಒಂದು ಪ್ಯಾಟರ್ನ್. ಇವತ್ತು ಈ ರೂಟಲ್ಲಿ ಹೋಗಿದ್ರೆ ಈ ರೂಟಲ್ಲಿ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಬಂದರೂ ನಂಗೆ ನೆನಪಿರುತ್ತೆ ಈ ರೂಟ್ ಹೆಂಗೆ ಹೋಗುತ್ತೆ. ಒಂದು ಚೂರು ರೂಟ್ ಮ್ಯಾಪ್ ಇಲ್ಲದೆ, ಐ ಮೀನ್ ಗೂಗಲ್ ಮ್ಯಾಪ್ ಇಲ್ಲದೆ ಎಲ್ಲೂ ಹೋಗಲ್ಲ. ನನ್ನ ಜೊತೆ ದಿನ ಓಡಾಡ್ತಿದ್ದೆ. ಈಗ ಇನ್ನೊಂದೇನು ಗೊತ್ತಾ, ಮುಂಚೆ ಇದೆಲ್ಲ ಇರಲಿಲ್ಲ. ಮುಂಚೆ ಯಾರ್ದಾದ್ರು ಕಾರಲ್ಲಿ ಹೋಗ್ಬೇಕಿತ್ತು ಅಥವಾ ಯಾರ ಜೊತೆಗಾರು ಹೋಗ್ಬೇಕಿತ್ತಲ್ಲ ಸುಮ್ಮನೆ ಇರ್ತಾ ಇದ್ಲು. ಕಾರ್ ಇದೆ ಅಂತ ಯಾರಾದ್ರೂ ಕೋಪ ಬರ್ಸ್ಲಿ, ಕಾರ್ ಎತ್ಕೊಂಡು ಹೋಗ್ತೀನಿ, ಯಾರಾದ್ರೂ ಖುಷಿ, ನಾನು ಕಾರ್ ಎತ್ಕೊಂಡ್ಬರ್ತೀನಿ, ನಾನು ಕಾರ್ ಎಲ್ಲದಕ್ಕೂ ಇದೊಂದು ರೀಸನ್ ಇಟ್ಕೊಂಡ್ಬಿಟ್ಟಿವಳೆ ಕಾರ್ನ. ಏನು ಅನ್ಕೊಂಡಿದ್ದೆ ಕಾರ್ನ? ಆಮೇಲೆ ಕಾರ್ ಥರ ನೋಡ್ತಾ ಇಲ್ಲ, ಶೂಟಿಂಗ್ ಬಟ್ಟೆ,
ಎಲ್ಲ ಫುಲ್ಲು ಡಿಕ್ಕಿ. ಮತ್ತೆ ನಾನು ಅವ್ರು ಯಾಕೆ ಸ್ಪೇಸ್ ಕೊಟ್ಟಿರೋದು ಅನ್ಕೊಂಡಿದ್ಯಾ? ಬೇಡ, ನಾನು ಶೂಟಿಂಗ್ ದಿನ ದೊಡ್ಡ ಸೂಟ್ ಕೇಸ್ನ 2ನೇ ಫ್ಲೋರ್ಗೆ ಎತ್ಕೊಂಡು 2ನೇ ಫ್ಲೋರ್ಗೆ ಇಳ್ಸಕ್ಕಾಗುತ್ತಾ? ಸೊ ಕಾರಲ್ಲೇ ಇಡೋದು. ಶೂಟಿಂಗ್ ಯಾವಾಗ ಇರಲ್ವೋ ಅದು ತಗೊಂಡೋಗಿ ಮೇಲೆ ಇಡೋದು. ಸಿಂಪಲ್ ಆಗಿದೆ ಲೈಫ್ನ, ನೀವು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅಷ್ಟೇ. ನನಗಿನ ವಯಸ್ಸಾಗಿದೆ ಅಂತ ಇವಾಗ ಗೊತ್ತಾಗ್ತಾ ಇದೆಯಾ ನಿಮಗೆ ಏನಕ್ಕೆ ಇಷ್ಟ? ಯಾರೇ ಎಲ್ಲರೂ ಸುಮಾರು ಜನ ನಂಗೆ ಕೇಳ್ತಾರೆ, ದೊಡ್ಡವ್ರು ಅವರೇ ಅನ್ಸುತ್ತೆ ಹಿಂಗೆ ಮಾತಾಡಿ ಜೀವನದಲ್ಲಿ ತುಂಬಾ ಅರ್ದು ಕುಡ್ದು ಜೀವನನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿ ಇದೆ ಇವತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಇಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಬಿಕಾಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಗ್ರ್ಯಾಟಿಟ್ಯೂಡ್ ಇರಬೇಕು. ಅಂದರೆ ಹೇಳಲಿಲ್ಲ ಅಂದರೂ ಅಟ್ಲೀಸ್ಟ್ ಮನಸ್ಸಲ್ಲಿ ಇರಬೇಕು. ಸುಮಾರು ಜನಕ್ಕೆ ನಾನು ಥ್ಯಾಂಕ್ ಯು ಹೇಳ್ಕೊತೀನಿ. ಬಿಕಾಸ್ ನಾನು ಈ ಬೇಬಿ ಸ್ಟೆಪ್ಸ್ಗೆ ಇಡೋದಕ್ಕೆ ಇದರಲ್ಲಿ ತುಂಬ ಜನ ಇನ್ವಾಲ್ವ್ಮೆಂಟ್ ಇದೆ, ಅಥವಾ ಅವ್ರದ್ದು ಸಪೋರ್ಟ್ ಇದೆ, ಅವ್ರದ್ದು ಕೇರ್, ಕನ್ಸರ್ನ್, ಲವ್, ಎವ್ರಿಥಿಂಗ್ ಇದೆ. ಒಂಥರ ಖುಷಿ ನಂಗೆ. ಆ್ಯಕ್ಚುಲಿ ಅದು ಖುಷಿ ಅನ್ನೋದಕ್ಕಿಂತ ಯಾವಾಗಲೂ ಒಂದು ಎಕ್ಸೈಟ್ಮೆಂಟಲ್ಲಿ ಇರ್ತದೆ. ನಾನು ಸಣ್ಣದೊಂದು ವಸ್ತು ತೊಗೊಂಡ್ರೆ ಏನಾದರೂ ಒಂದು ಎಕ್ಸೈಟ್ಮೆಂಟಲ್ಲಿ ಇರ್ತಾ ಇದ್ದೆ. ಸೊ ಇವತ್ತು ಅದೇ ಎಕ್ಸೈಟ್ಮೆಂಟಲ್ಲೇ ಇದ್ದೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಎಲ್ಲರದು ಹೀಗೆ ಬೇಕು ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಿನ ಕಂಟಿನ್ಯೂಷನ್ ಪಾರ್ಟ್ ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ಸುಮಾರಿದೆ ಇವೆಂಟು. ಇವತ್ತು ಒಂದು ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ಬೇರೆ ಇಟ್ಟಿದ್ದೀವಿ ನಾವು ಉಮೇಶ್ಗೆ. ನಾನು ಏನು ಹೇಳಿದ್ದೆ ತಾನೆ, ಆ್ಯಕ್ಚುಲಿ ಅದನ್ನು ಇದು ಮಾಡಿದ್ಲು. ಏನಾಯ್ತು ಗೊತ್ತಾ, ನಾನು ಉಮೇಶ್ ಬರ್ಡೇ ಮೊನ್ನೆ ಪಾಪಚ್ಚಿ ಯಾವಾಗಲೂ ನಮ್ಮ ಬರ್ಡೇ ಸೆಲೆಬ್ರೇಷನ್ ಆಗಲಿ, ನಮ್ಮ ಅಕ್ಕ ಅಂತ ಒಂದು ಅಥವಾ ಭವ್ಯ ಅಂತ ಎಷ್ಟು ಏನೇ ಹೇಳಿಲ್ಲ ನನಗೆ ಆನ್ ಟೈಮ್ಗೆ ಇರ್ತಾನೆ. ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್ ಇದ್ದಾರೆ ನಮ್ಮ ವಿಚಾರದಲ್ಲಿ. ಅವರೊಬ್ರು ಫೋಟೋಗ್ರಾಫರು, ವಿಡಿಯೋಗ್ರಾಫರ್ ಅಂತ ಕನ್ಸಿಡರೇಷನ್ ಯಾವಾಗ್ಲೂ ನಮ್ಗೆ ಸಿಗ್ತಾರೆ. ನೋ, ನಾಟ್ ದಟ್. ನನಗೆ ಉಮೇಶ್ ತುಂಬಾ, ನಾನು ಆಲ್ಮೋಸ್ಟ್ ಐ ವಾಸ್ 10th ಇಂದ 9th ಇಂದ ನಾನು ನೋಡ್ಕೊಂಡು ಬಂದಿದ್ದೆ. ಅವ್ರ ಜರ್ನಿ ಹೇಗಿದೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಆ್ಯಂಡ್ ಯಾರ್ಯಾರ ಹತ್ರ ಕೆಲಸ ಮಾಡಿದ್ದಾರೆ, ಆ್ಯಂಡ್ ಅವ್ರು ಏನೋ ಬೆಳಿಬೇಕು, ಅವ್ರು ಏನೋ ಫೋಕಸ್ ಮಾಡಬೇಕು ಅಂತ ಹೇಳಿ ಅವ್ರು ಎಷ್ಟೋ ಸಲ ಕೆಲಸ ಅಂದರೆ ದುಡ್ಡಿಸ್ಕೊಳ್ದೆ ಕೆಲಸ ಮಾಡಿದ್ದಾರೆ. ಊಟ ನಿದ್ದೆ ಬಿಟ್ಟು, ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೂ ಇವ್ರು ಸ್ಟ್ಯಾಂಡ್ ಮಾಡಿಕೊಂಡು ಸ್ಟಬ್ಬನಾಗಿ. ಇವತ್ತು ಅವನು ನೋಡಿದಾಗ ಭಾರಿ ಖುಷಿ ಆಗುತ್ತೆ ಅಂದ್ರೆ. ಅಂಡ್ ಎಷ್ಟು ಹಂಬಲ್ ಅವನು. ಅಂದ್ರೆ ನಾನು ಹೆಂಗೆ ಅವ್ರನ್ನ ಅವಾಗ ನೋಡಿದ್ದು ಇವಾಗ್ಲೂ ಹಂಗೆ ಇರೋದು. ಅಂಡ್ ಈಗಲೂ ಅಷ್ಟೇ ನನ್ನ ಹೋಗಿ ಬನ್ನಿ ಅಂತಾನೆ ಮಾತಾಡ್ತೀನಿ. ಒಂದು ಫ್ರೆಂಡ್ಶಿಪ್ ಅನ್ನೋ ಝೋನ್ ಅಂದ್ರೆ ಅದ್ ಇಟ್ಕೊಂಡು ಫ್ಯಾಮಿಲಿ ಝೋನ್ ಇದ್ರೂನು ಅಕ್ಕ ಅಂತಾನೆ ಕರೆಯೋದು. ನಾವ್ ಇಷ್ಟ ಜನ ಇದ್ರು ಓಕೆ ಎಲ್ ಟಾಕ್. ಬೇರೆಯವ್ರ ಮುಂದೆ ಹೋಗೋಣ, ಇದು ಮಾಡ್ತೀರಾ, ಅದ್ ಮಾಡ್ತೀರಾ, ಹಂಗೇನೆ. ಅಂಡ್ ಇಟ್ಸ್ ವೆರಿ ಡಿಸಿಪ್ಲಿನ್ಡ್ ಅಂಡ್ ವರ್ಕ್ ಎಥಿಕ್ಸ್ ತುಂಬಾ ಚೆನ್ನಾಗಿದೆ. ಮೋರ್ ಸಕ್ಸಸ್. ಅದಕ್ಕೋಸ್ಕರ ಅವನಿಗೋಸ್ಕರ ಅಂದ್ರೆ ಸಂಡೇನೇ ಬರ್ಡೇ ಇದ್ದಿದ್ದು. ಇವಳು ಕಾಲ್ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂದಿದ್ದು. ನಾನು ಎಲ್ದಂಗೆ ಸೆಲೆಬ್ರೇಟ್ ಮಾಡಬೇಡಿ ಅಂತ ಅದಕ್ಕೆ ಹಿಂಗ್ ಮಾಡಿದ್ಲು. ಸರಿ ಆಯ್ತು ಬಿಡಿ, ಇನ್ನು ಅವಳು ಇದ್ದಿದ್ರೆ ಅದು ನಾವ್ ಹೇಳೋದಲ್ಲ, ನೀನ್ ಅರ್ಥ ಮಾಡಿ. ಓಕೆ ಅವಳಿಲ್ಲ, ಅವಳು ಬಂದ್ಮೇಲೆ ಒಟ್ಟಿಗೆ ಮಾಡಿ. ಬರ್ಡೇ ದಿನ ಬರ್ಡೇ ಬಾಯ್ಗೆ ಸೆಲೆಬ್ರೇಷನ್ ಕೂಡ ತಪ್ಪು, ಇವಳು ಇದ್ದಾಗ ಸೆಲೆಬ್ರೇಷನ್ ಬಿಗ್ ಸೆಲೆಬ್ರೇಷನ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಹಂಗಾರೆ ಇವಾಗ ಮದ್ವೆ ದಿನ ಇವಳ್ದು ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು, ನನ್ನ ಮದ್ವೆ ದಿನ. ಅರ್ಥ ಆಗ್ತಿದ್ಯಾ? ಸೊ ಇದೆಲ್ಲ ಮ್ಯಾಟ್ರಿಗೂ ಇನ್ಕ್ಲೂಡ್ ಮಾಡ್ತಾಳೆ ಅವಳು, ಇದೊಂದೇ ಮ್ಯಾಟ್ರಿಗಲ್ಲ. ಅದಕ್ಕೆ ಇನ್ನೇನು ಮಾಡಲಿ, ಹೋಗ್ಲಿ ಪಾಪಚ್ಚಿ, ಇವಳಂತೂ ನನ್ನ ಬಿಟ್ಟು ಹೋಗಿದ್ದಾಳೆ, ಅವಳನ್ನ ಬಿಟ್ಟು ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಒಂದು ಒಳ್ಳೆ ಮನಸ್ಸಿಂದ ಕಾಮ್ ಡೌನ್ ಮಾಡ್ಕೊಂಡು ಬೇಡ ಅಂತ ಹೇಳಿ. ಗೈಸ್ ನಿಮ್ಗೆಲ್ಲ ಎಷ್ಟು ಮಾತಾಡ್ತಾರೆ ಪಾಪ. ಭವ್ಯ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ಇಷ್ಟು ವರ್ಷ ಅಂತ ನನ್ನ ನೋವು ನೀವೆಲ್ಲ ಅರ್ಥ ಮಾಡ್ಕೊಂಡು ಅಲ್ಲಿ ಕಣ್ಣೀರು ಹಾಕ್ತಿರ್ತೀರ. ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಸೋ ಮಚ್ ಭವ್ಯ. ಪ್ಲೀಸ್, ಯೋರ್ ವಿಶಸ್ ಮೀನ್ಸ್ ಲಾಟ್. ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನಕರ ಗಿಕರ ಬೇಡ, ಡವ್ವು ಗಿವ್ವು ಬೇಡ, ಮುಂದೆ ಸೈಲೆಂಟ್ ಆಗಿರು. ಕೊಡಲೆ ಬೇಡ ನೀನು ಪೋಸು, ಮುಂದೆ ಗೊತ್ತಬೇಡ. ಸೊ ಸೆಲೆಬ್ರೇಷನ್ ಆಫ್ಟರ್ ದಿಸ್ ಇವೆಂಟ್ ನಾವು ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ನಮ್ಮ ಸ್ಟುಡಿಯೋಲಿ. ಒಂದು ಸ್ಮಾಲ್ ಸೆಟಪ್ ಮಾಡಿಸಿ ಅವನಿಗೆ ಕೇಕ್ ಕಟ್ ಮಾಡ್ಸೋಣ ಅಂತ. ಸೊ ಅವನಿಗೆ ಗೊತ್ತಿಲ್ಲ, ಬಟ್ ಈ ಇವೆಂಟಿಗೆ ಅವರು ಬರ್ತಾ ಇದ್ದಾರೆ. ಅವರು ಟೀಮ್ ಬಂದು ನನ್ನ ಸಕ್ಸಸ್ನ ನೋಡ್ತಾ ಇದ್ದಾರೆ. ಸೊ ಆ ಖುಷಿಲಿ ಈವ್ನಿಂಗ್ ಹಂಗೆ ಫಾಲೋಡ್ ಬೈ ಅವ್ನಿಗೆ ಗೊತ್ತಿಲ್ಲ, ಸುಮ್ಮನೆ ಇವೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿಬ್ರು, ಅದು ಕಳಿಸ್ಬಿಟ್ಟು ಅದಾದ್ಮೇಲೆ ಸೆಲೆಬ್ರೇಷನ್ಗೆಲ್ಲ ಪ್ಲ್ಯಾನ್ ಮಾಡಿ
ನೀಟಾಗಿ ಕೇಕ್ ಕಟ್ ಮಾಡಿಸಿ ಪಾಪಚ್ಚಿ ಆ ಹುಡುಗನ ಫುಲ್ ಖುಷಿಯಾಗಿಡ್ಸಿ ಇವತ್ತು. ಸೊ ಇಟ್ಸ್ ನಾಟ್ ಓನ್ಲಿ ಮೈ ಡೇ, ಇಟ್ ಇಸ್ ಉಮೇಶ್ ಡೇ ಆಸ್ ವೆಲ್ ಅಂತ. ಒಂಥರ ನರ್ವಸ್ ಅವಾಗ ಎಮರ್ಜೆನ್ಸಿ ಹ್ಯಾಪಿ ಮೋಟ್ರಿಂಗ್ ಅಂತ ಇವಳು ಯಾವ ಸೀಮೆ ಕಾರ್ ಓಡಿಸ್ತಾಳೆ ಅಂತ ಸೈಕಲ್ ಓಡ್ಸಕ್ ಬರ್ದಿರೋಳಿಗೆ ಬಗ್ಗೆ ಒಳ್ಳೇದ್ ಹೇಳ್ಕೊಂಬಂದೆ. ನೋಡಿ ನನ್ನ ಈ ತರ ಮಾತಾಡ್ತಾರೆ ಅಂತ ಹೋಪ್ಸ್ ಇರ್ಬೇಕಂತೆ, ಎಲ್ಲ ಈ ತರ ಭ್ರಮೆ ಹುಪ್ಸಿರ್ಬಾರ್ದು. ನಾನು ಯೂಟ್ಯೂಬ್ ಚಾನಲ್ ಹಾಯ್ ಮಾಡಿ. ಇವಳಿಗೆ ಒಂಚೂರು ಮಾನ ಮರ್ಯಾದೆ ಏನು ಇಲ್ಲ. ಅಲ್ಲ ನೀನು ಒಳ್ಳೇದೇನಾದ್ರು ಹೇಳುವಂತ ಸೆಲಿಬ್ರೇಷನ್ ಬಾ ಚಿಕ್ಕುಡ್ಗ. ಮಂಕಿ 1, ಮಂಕಿ 2, ಮಂಕಿ 3 ಮಾತೇ ಹಿಡ್ಸಲ್ಲ, ಮಾತೇ ಬರಲ್ಲ ಅನ್ನೋ ತರ ಇರ್ತಾರೆ, ಮಾತೇ ಆಡಲ್ಲ. ನಾನು ರೆಕಾರ್ಡೇ ಮಾಡಿರ್ಲಿಲ್ಲ.